ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಪತ್ರ ಹೋಗಿದೆ. ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಂದ ಸಿಎಂಗೆ ನೇರ ಪತ್ರ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಅದನ್ನು ನಿಗ್ರಹಿಸದ ಹೊರತು ರಾಜ್ಯದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗೋದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದಾರೆ ಶಾಸಕ ರಾಯರೆಡ್ಡಿ, ಬಸವರಾಜ ರಾಯರೆಡ್ಡಿ. ಭ್ರಷ್ಟಾಚಾರ ರಾಜ್ಯದಲ್ಲಿ ತಾಂಡವಾಡುತ್ತಿದೆ, ಸುಧಾರಿಸಿ ಎಂದು ಪತ್ರ. ಕೆಲ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ಆಗ್ತಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಮರಳು ಮಾಫಿಯಾ ನಡೀತಾ ಇದೆ. ಇದರಿಂದ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. ತಕ್ಷಣ ಭ್ರಷ್ಟಾಚಾರಿಗಳನ್ನ ನಿಗ್ರಹಿಸುವಂತಹ ಕೆಲಸ ಆಗಬೇಕು. ಭ್ರಷ್ಟ ಅಧಿಕಾರಿಗಳನ್ನ ವರ್ಗಾವಣೆ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಮುಖ್ಯಮಂತ್ರಿಗೆ ಪತ್ರ ಬರೆದಿರುವಂತಹ ಬಸವರಾಜ ರಾಯರೆಡ್ಡಿ ವಿಶೇಷವಾಗಿ ಹೇಳ್ತಾರೆ. ಅವರು ಕೊಪ್ಪಳ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಭ್ರಷ್ಟ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಂತ ಹೇಳಿ ಆರೋಪ ಅವ್ರದ್ದು. ದೂರುಗಳು ಕೇಳಿಬಂದಿದೆ, ಹಾಗಾಗಿ ಕ್ರಮ ತಗೊಳ್ಳಿ. ಇದರಿಂದ ರಾಜ್ಯ ಸರ್ಕಾರಕ್ಕೆ ನಿರಂತರವಾಗಿ ನಷ್ಟ ಆಗ್ತಾ ಇದೆ. ಭ್ರಷ್ಟಾಧಿಕಾರಿಗಳು ಇಲಾಖೆಯಲ್ಲಿದ್ದರೆ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಆಗಿರುವಂತಹ ಶಾಸಕ ಬಸವರಾಜ ರಾಯರೆಡ್ಡಿ ಕೇವಲ ಅವರು ಬರೀ MLA ಮಾತ್ರ ಅಲ್ಲ, ಅವರು ಆರ್ಥಿಕ ಸಲಹೆಗಾರರು ಕೂಡ ಹೌದು. ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 85 ಕಿಲೋಮೀಟರ್ಗೂ ಹೆಚ್ಚು ತುಂಗಭದ್ರಾ ನದಿಯ ತಟವಿದ್ದು ನೈಸರ್ಗಿಕವಾಗಿ ಸಾಕಷ್ಟು ಮಣ್ಣು ಶೇಖರಣೆಯಾಗುತ್ತಿದೆ. ಪ್ರತಿದಿನ ಸುಮಾರು 100ರಿಂದ 150 ಟ್ರಕ್ ಮರಳು ಹಾಗೂ ಜಲ್ಲಿ ಗದಗ, ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ, ಚಿತ್ರದುರ್ಗ ಹಾಗೂ ಬೆಂಗಳೂರು ನಗರಗಳಿಗೆ ಅನಧಿಕೃತವಾಗಿ ಸಾಗಣೆ ಆಗ್ತಾ ಇದೆ. ನೋಡಿ, ಆ ಭಾಗದ ಪ್ರಕೃತಿಯ ಮರಳನ್ನು ಅಗೆದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಅದನ್ನು ಅನಧಿಕೃತವಾಗಿ ಕಳುಹಿಸಲಾಗುತ್ತೆ. ಮರಳು ಖಾಲಿ ಆದರೆ, ನದಿಯ ಮೂಲವೇ ಮರಳು ರೀ, ಅದು ಖಾಲಿ ಆದರೆ ಅಂತರ್ಜಲ ಅದು ಕೂಡ ನಷ್ಟ ಆಗುತ್ತೆ. ಸೊ ಪ್ರಕೃತಿಗೂ ಕೂಡ ಅದು ನಷ್ಟವೇ. ಹಿರಿಯ ಭೂ ವಿಜ್ಞಾನಿಯಾಗಿರುವಂತಹ ಪುಷ್ಪಲತಾ ಎಸ್ ಕವಲೂರು 5 ತಿಂಗಳಿಂದ ಕೆಲಸ ಮಾಡುತ್ತಿದ್ದು ಇವರಿಗೆ ಕಾನೂನಿನ ಅರಿವಿಲ್ಲ. ನೋಡಿ, ಇವರು ಪ್ರತ್ಯೇಕವಾಗಿ ಒಂದೊಂದು ಇಲಾಖೆಯ ಅಧಿಕಾರಿಗಳನ್ನ ಹೆಸರು ಹೇಳುತ್ತಾ, ಈ ಅಧಿಕಾರಿಗಳೆಲ್ಲರೂ ಕೂಡ ಭ್ರಷ್ಟರು. ಈ ತರಹದ ಅಧಿಕಾರಿಗಳು ಆ ಇಲಾಖೆಯಲ್ಲಿ ಮತ್ತಷ್ಟು ವರ್ಷ ಮುಂದುವರೆದರೆ ಸಾಕಷ್ಟು ಭ್ರಷ್ಟಾಚಾರಗಳು ನಡೀಬಹುದು, ಅದರಿಂದ ಸರ್ಕಾರಕ್ಕೆ ನಷ್ಟ ಅನ್ನೋ ತಾತ್ಪರ್ಯ ಅವರದ್ದು. ಭೂವಿಜ್ಞಾನಿ ಸೈಯದ್ ಫಾಜಿಲ್ ಅವರನ್ನು ಜೂನ್ 30ನೇ ತಾರೀಕು ವಿಜಯನಗರ ಜಿಲ್ಲೆಗೆ ವರ್ಗಾವಣೆ ಮಾಡಲಾಗಿದ್ದು ಅವರನ್ನು ಕೂಡಲೇ ಕರ್ತವ್ಯದಿಂದ ಬಿಡುಗಡೆ ಮಾಡಬೇಕು. ಸಹಾಯಕ ಇಂಜಿನಿಯರ್ಸ್ ನವೀನ್ ಕುಮಾರ್ 2012-13ರಿಂದ ಇಲ್ಲಿಯೇ ಕೆಲಸ ಮಾಡ್ತಿದ್ದಾರೆ. ಅಧೀಕ್ಷಕ ಮಲ್ಲಿಕಾರ್ಜುನ್ ಕಮ್ಮಾರ್ 9 ವರ್ಷಗಳಿಂದ, ಇನ್ನು ಹಿರಿಯ ಇಂಜಿನಿಯರ್ ಸುಪ್ರೀತಾ ಹಿರೇಮಠ್ 3 ವರ್ಷಗಳಿಂದ, ಹೀಗೆ ಒಂದಷ್ಟು ಹೆಸರುಗಳನ್ನು ಉಲ್ಲೇಖ ಮಾಡ್ತಾರೆ. ಇವರೆಲ್ಲರನ್ನೂ ಕೂಡ ವರ್ಗಾವಣೆ ಮಾಡಬೇಕು. ಕಾರಣ, ಇವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಒಂದು ವೇಳೆ ಇವರು ಕರ್ತವ್ಯದಲ್ಲಿ ಮುಂದುವರೆದರೆ ಇಲಾಖೆಗೆ ಕೆಟ್ಟ ಹೆಸರು, ಅದರಿಂದ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಹಾಗಾಗಿ ಶಾಸಕರು ಜೊತೆಗೆ ಸಿದ್ದರಾಮಯ್ಯರ ಆರ್ಥಿಕ ಸಲಹೆಗಾರರು ಆಗಿರುವಂಥ ರಾಯರೆಡ್ಡಿ ಸಿದ್ದರಾಮಯ್ಯರಿಗೆ ಪತ್ರವೊಂದನ್ನು ಬರೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.